ವೆಲ್ಕಮ್ ಟು ಮೈ ಚಾನಲ್. ಜಸ್ಟ್ ಇವಾಗ ಎಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತಲ್ಲ, ಅದಕ್ಕೆ ಬೆಳಗ್ಗೆನೇ ಎದ್ದೇನೋ ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಕ್ಕೆ ಹೋಗಲಿಲ್ಲ. ಪೂಜೆ ಮಾಡಿ ಈಗ ಜಸ್ಟ್ ಸ್ನಾನ ಮಾಡಿ ನಾನು ಪೂಜೆ ಮಾಡಿದೆ. ಬೆಳಗ್ಗೆ ತಿಂಡಿ ಅಡುಗೆ ಮನೆ ಕೆಲಸ ಇವೇ ಆಗಿತ್ತು. ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಬಂದಾಗಿಂದ ಎಲ್ಲೂ ಹೊರಗಡೆನೇ ಹೋಗಿಲ್ಲ. ಎಲ್ಲೂ ಹೊರಗಡೆ ಅಂದರೆ ಔಟ್ಸೈಡ್ ಹೋಗಲ್ಲ, ಇಲ್ಲಿ ಮನೆ ಕೆಳಗಡೆ ಮಕ್ಳು ಆಟಾಡೋದಕ್ಕೆಲ್ಲ ಇದೆ ಅಲ್ಲ, ಹಾಗಾಗಿ ಚಿಟ್ಟೆ ಕರ್ಕೊಂಡೋಗಿ ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ನಾನು ಸ್ವಲ್ಪ ವಾಕ್ ಮಾಡಬೇಕು, ಓಡಾಡಿಲ್ಲ ಇವತ್ತು ನೆನ್ನೆ ಬಂದಾಗಿಂದ, ಅದಕ್ಕೋಸ್ಕರ. ಸರಿ ಫ್ರೆಂಡ್ಸ್, ಬನ್ನಿ ಕೆಳಗಡೆ ಹೋಗೋಣ. ಫಸ್ಟ್ ಟೈಮ್ ಯಾರಾದರೂ ನಾನು ವೀಡಿಯೋಸ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸರಿ ಫ್ರೆಂಡ್ಸ್, ಬನ್ನಿ ಕೆಳಗಡೆ ಹೋಗೋಣ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಏನೆಲ್ಲ ಮಾಡ್ತೀನಿ, ಇವತ್ತಿನ ಅಪ್ಡೇಟ್ ಪೂರ್ತಿ ಈವ್ನಿಂಗಿಂದ ನೈಟ್ ಪೂರಾ ವ್ಲಾಗು ಹೇಗಿರುತ್ತೆ ಅಂತ ನೀವೇ ನೋಡಿ. ರೆಡಿ, ಸ್ಲಿಪ್ಪರ್ ಹಾಕತ್ತೀನಿ ನಾನು. ಅಲ್ಲಿ ಆಟಾಡೋದಿದೆ ನೋಡಿ, ಅಲ್ಲಿಗೆ ಹೋಗೋಣ ಈಗ. ಬರ್ರಿ ಇಲ್ಲಿ ಬರ್ರಿ ಬಾ, ಇಲ್ಲಿ ನಿಮಿಷ ತಡಿ. ಚಿನ್ನಿ, ಭಯ ಆಯ್ತಾ ಇದೆಯಾ? ಹಾಯ್ ಮಾಡ. ಆಟಾಡ್ತಾ ಒಂದು 1/4 ಗಂಟೆಗೆಲ್ಲ ಮಳೆ ಬರೋಕ್ಕಾಗ್ಬಿಡ್ತು. ಮನೆ ಕಡೆ ಹೊರಟ್ವಿ. ಸಿಂಚುಮ ಇಲ್ಲಿ ಕಿತ್ತಾಡಿ ಮಡಗ್ತವೆ. ಇದಂತೂ ಏರ್ ಕಟ್ ಮಾಡಿಸ್ಬಿಟ್ಟು ನಮ್ಮ ಜಯಂತ ಯಾವುದಕ್ಕೂ ಬೇಡ ಅಂತ ಕಾಣ್ತಾವಳು ನಮ್ಮ ಚಿಟ್ಟೆ. ಅಲ್ವ ಚಿಟ್ಟೆ? ಏನವ ಇದು? ಪಾಪುನ ಏನು ಮಾಡ್ತಿದ್ದಿ ಈಗ? ಬಿಸಿ ಕಾಫಿ. ಸ್ನಾನ ಮಾಡಿದ್ದು ಎಷ್ಟು ಫ್ರೆಶ್ನೆಸ್ ಅನ್ನಿಸ್ತಾ ಇದೆ ಅಂದರೆ ಕಾವೇರಿ ವಾಟ್ರೇ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಕುಡಿಯೋ ರುಚಿನೂ ಬೇರೆ ಅನಿಸುತ್ತೆ ನಮ್ಮೂರು ನೀರಿಗೂ ಇಲ್ಲಿ ನೀರಿಗೂ. ಹಾಗೆ ಸ್ಕಿನ್ನು ಹೇರೆಲ್ಲ 1-2 ದಿನಕ್ಕೇ ಒಂಥರ ಶೈನಿಂಗ್ ಅನ್ನಿಸ್ತಾ ಇರುತ್ತೆ. ನಿಮಗೂ ಆ ಫೀಲ್ ಬರ್ತಾ ಇರ್ಬೋದು, ನೋಡ್ತಾ ಇದ್ದೀರಾ ಅನಿಸುತ್ತೆ. ನಾನು ತುಂಬ ಕಲರ್ ಆಗಿದೆ ಬೆಂಗಳೂರಲ್ಲಿ ಇದ್ದಾಗಂತೂ, ಸಿಕ್ಕಾಬಟ್ಟೆ ಕಲರ್ ಬಂದಿದೆ. ಸಿಂಚುನು ಅಷ್ಟೇ, ಇದು 1 ತಿಂಗಳು ಇದ್ಲು ರಜದಲ್ಲಿ ಬೆಂಗಳೂರಿಗೆ ಬಂದು. ನಾವಿದ್ದಂಥ ಟೈಮಲ್ಲಿ ಅವಳು ಅಷ್ಟೇ ಕಪ್ಪಿದ್ಲು. ನಮ್ಮೂರಲ್ಲಿ ಇದ್ದಾಗ ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಬಂದು ಸಖತ್ ಕಲರ್ ಆಗಿಬಿಟ್ಟಿದ್ಲು. ತುಂಬಾ ಪ್ರಭಾವ ಬೀರುತ್ತೆ ಬೆಂಗಳೂರಿನ ನೀರು ಹೆಣ್ಮಕ್ಳುಗಳಿಗೆ, ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು. ನನ್ನ ಮಾತು ನಿಜ ಅಲ್ವಾ? ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಸಬ್ಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಟೊಮೆಟೊ ಗೊಜ್ಜು ಮಾಡಿರೋ ಪಾತ್ರೆನ ಅದೇ ತೊಗೊಂಡಿದ್ದೀನಿ. ಟೊಮೆಟೊ ಗೊಜ್ಜು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಏನೂ ಅಂದ್ಕೋಬೇಡಿ. ಇದಕ್ಕೆ ನೀವು ಹೆಸರುಬೇಳೆ ನೆನೆಸ್ಬಿಟ್ಟು ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು.
ಹಾಗೆ ಈ ಸೊಪ್ಪು ಸ್ವಲ್ಪ ಬೇಯೋದು ಕಷ್ಟ, ನೀವು ಬೇಕಾದ್ರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ ಎಣ್ಣೆಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ ಮಧ್ಯದಲ್ಲಿ. ಏನು ಮಾಡ್ತಿದ್ದಾರೆ ರೂಮಲ್ಲಿ ನೋಡೋಣ. ಏನು ಮುದ್ದು? ಓನು ಏನಮ್ಮ? ಓನ ಚಿನ್ನಿ? ಸೈಲೆಂಟ್ ಆಗ್ಬಿಟ್ಟ ಆತಗೆ. ಯಾಕೆ ಚಿಟ್ಟೆ? ಏನಾಯ್ತಪ್ಪ? ಅಕ್ಕ ಬೇಕಾ? ಹಾಗೆ ಪ್ರೀತಿ ಬಂದಿದ್ದು ಗೊತ್ತಾಗಿ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು ರಾತ್ರಿ ಮಾತಾಡಿಸ್ಲಿಕ್ಕೆ ಪಾಪನ. ಮಧ್ಯಾಹ್ನ ಸ್ವಲ್ಪ ರೈಸ್ ಇತ್ತು, ಪಾಪು ಅಳ್ತಾ ಇದೆ, ಊಟ ಮಾಡ್ತಾ ಅದನ್ನು ಆಟಾಡಿಸ್ಕೊಂಡು ಮಾಡೋಣ ಅಂತ ಬಂದೆ. ಹಾಗೆ ಮಧ್ಯಾಹ್ನ ಪಾಯಸ ಮಾಡಿದ್ದನ್ನ ಫ್ರಿಜ್ಗೆ ಇಟ್ಕೊಂಡು ಸ್ವಲ್ಪ ಕೋಲ್ಡ್ ಮಾಡಿಕೊಂಡು ತಿಂತಾ ಇದ್ದೀವಿ. ಸಖತ್ತಾಗಿದೆ ಟೇಸ್ಟು, ತುಂಬ ಚೆನ್ನಾಗೈತೆ. ಅಂದರೆ ಫ್ರಿಜ್ಗೆ ಇಟ್ಟು ತಿಂತಾ ಇರೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಮಾಡಿ ಹಾಂ ಹಾಂ ಹಾಂ, ನೀನು ಹಿಂದಕ್ಕೆ ಹೋಗು, ನೀನು ಹಿಂದಕ್ಕೆ ಹೋಗು. ಅವ್ನು ಎಷ್ಟು ನೀಟಾಗಿ ಹಿಂದೆ ಕೂತ್ಕೊಂಡು ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ನೀನು ಈ ಕಡೆ ತಿರುಗು. ಹಂಗೆ ಜಾಣ. ಡ್ಯಾನ್ಸು ಅಂದರೆ ದೊಂಬರಾಟ ಮಾಡಬೇಡಿ ಕಣ್ರೋ, ಡ್ಯಾನ್ಸು. ಸೊಂಟ ಸೊಂಟ ಕುಡಿಸಿ, ಸೊಂಟ ಹಂಗ ಹಂಗ ಬೈತಿದ್ಯಾ? ಬಡಿತವನಂತ. ಹಾಂ ಮಾಡ, ನೀನು ಸ್ಟೆಪ್ ಹಾಕೆ. ಹಾಂ ನೋಡಿಲಿ, ನೋಡಿಲ್ಲ ಅವ್ನು ಮಾಡ್ತಿದ್ದಾನೆ. ಮಾಡು ನೀನು ಇಬ್ಬರು ಸೇರ್ಕೊಂಡು ಮಾಡಿ. ನೋಡು ಅವನು ಮಾಡ್ದ. ನೀನು ಆ ಕಡೆಗೆ ಹೋಗಿ ಅಲ್ಲಿ ಆ ಕಡೆ ನಿಂತ್ಕೊಂಡು ಮಾಡು. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.